ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶೇಷ ಎಪಿಸೋಡ್ ನಾವು ಚಿನ್ನದ ದರದ ಸ್ಫೋಟದ ಬಗ್ಗೆ ಮಾತಾಡ್ತೀವಿ. ಅಂದರೆ ನಿಮಗೆಲ್ಲ ಆಲ್ರೆಡಿ ಗೊತ್ತಿದೆ, ಕಳೆದ 3 ವರ್ಷಗಳಿಂದ ಚಿನ್ನದ ದರ ಆಲ್ಮೋಸ್ಟ್ ಡಬಲ್ ಆಗಿರುವಂಥದ್ದು. ಇವತ್ತು 1 ಗ್ರಾಮ್ ಚಿನ್ನದ ದರ ಬೆಂಗಳೂರಿನಲ್ಲಿ ಹತ್ರ 13,000 ಹತ್ತಿರಕ್ಕೆ ಬಂದು ನಿಂತಿರುವಂಥದ್ದು. ಹಾಗಾಗಿ ಆಭರಣ ಪ್ರಿಯರಿಗೆ ಒಂದು ರೀತಿಯ ಶಾಕ್. ಯಾಕೆ ಈ ರೀತಿ ಚಿನ್ನದ ದರ ದಿನೇ ದಿನೇ ಏರ್ತಾ ಇದೆ? ಇದಕ್ಕೆ ಏನು ಕಾರಣ? ಮುಂದೆ ಏನಾಗುತ್ತೋ? ಕೆಲವರು ಹೇಳ್ತಾರೆ ಚಿನ್ನದ ದರ 10 ಗ್ರಾಮಿಗೆ 1.5 ಲಕ್ಷದ ಗಡಿ ದಾಟುವಂಥ ಸಾಧ್ಯತೆ ಇದೆ ಈ ಡಿಸೆಂಬರ್ ವೇಳೆಗೆ ಅನ್ನುವಂಥದ್ದು. ಹಾಗಾಗಿ ಏನಾಗುತ್ತೆ, ಇದು ಎಲ್ಲಿಗೆ ಬಂದು ನಿಲ್ಲುತ್ತೆ? ಚಿನ್ನಕ್ಕೆ ಯಾಕೆ ಈ ರೀತಿಯಲ್ಲಿ ದರ ಏರಿಕೆ ಆಗುತ್ತೆ? ಇವಾಗ ಇನ್ವೆಸ್ಟ್ ಮಾಡಲಿಕ್ಕೆ ಇದು ರೈಟ್ ಟೈಮಾ, ಅಥವಾ ಇರುವಂಥ ಚಿನ್ನವನ್ನು ಮಾರಿ ಅಸಾಧ್ಯವಾದಷ್ಟು ಲಾಭ ಮಾಡ್ಬೋದಾ, ಏನು ಎತ್ತ ಅಂತ? ಹಾಗಾಗಿ ಯಾಕೆ ಈ ರೀತಿ ರೇಟ್ ಜಾಸ್ತಿ ಆಗ್ತಾ ಇದೆ ಮತ್ತು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡ್ ನಾವು ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು NRI ಮನಿ ಕ್ಲಿನಿಕ್ನ ಯೂಟ್ಯೂಬ್ ಚಾನಲ್ನ ಸ್ಥಾಪಕರಾದ ಚಂದ್ರಕಾಂತ್ ಭಟ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನ ಬರಮಾಡಿಕೊಳ್ಳೋಣ. ನಮಸ್ಕಾರ ಚಂದ್ರಕಾಂತ್. ನಮಸ್ಕಾರ. ಅಂದ ಹಾಗೆ ಚಿನ್ನದ ದರ ದಿನೇ ದಿನ ಒಂಥರ ರೀತಿಯಲ್ಲಿ ಎಕ್ಸ್ಪ್ಲೋಷನ್ ರೀತಿಯಲ್ಲಿ ಆಗ್ತಾ ಇರುವಂಥದ್ದು. 1 ಗ್ರಾಮಿಗೆ 13,000 ಹತ್ತಿರ ಬಂದು ನಿಲ್ಲುತ್ತಂತ ಯಾರೂ ಇಮೇಜನ್ನೇ ಮಾಡಿರಲಿಲ್ಲ ಲಾಸ್ಟ್ 1 ಇಯರ್ ಹಿಂದೆ. 6,000 ಇಲ್ಲದ ಕೇವಲ 3 ವರ್ಷಗಳಲ್ಲಿ ಡಬಲ್ ಯಾಕೆ ಆಯಿತು, ಮುಂದೆ ಏನಾಗುತ್ತೆ ಅನ್ನುವಂಥ ದೊಡ್ಡ ಒಂದು ಪ್ರಶ್ನೆ ಭಾರತೀಯರಲ್ಲಿ ಇರುವಂಥದ್ದು. ಸೊ ಹಾಗಾಗಿ ಈ ಒಂದು ಟ್ರೆಂಡ್ ಬಗ್ಗೆ ತಾವು ಏನು ಹೇಳ್ತೀರಿ ಅಂತ? ದರಗಳು ಯಾಕೆ ಜಾಸ್ತಿ ಆಗ್ತದೆ? ಬೇಡಿಕೆ ಜಾಸ್ತಿ ಆದರೆ ದರ ಜಾಸ್ತಿ ಆಗ್ತದೆ. ಇದು ಸಿಂಪಲ್ ಸಿದ್ಧಾಂತ. ಇದು ಕರೆಕ್ಟ್. ಎಲ್ಲಿ ಬೇಡಿಕೆ ಜಾಸ್ತಿ ಆಗ್ತದೆ ಅಲ್ಲಿ ಇದಾಗ್ತದೆ. ಬೇಡಿಕೆ ಯಾರಿಂದ ಬಂತು, ಯಾಕಾಗಿ ಬಂತು, ಇದನ್ನು ನಾವು ವಿಮರ್ಶೆ ಮಾಡಬೇಕಾಗ್ತದೆ. ಓಕೆ. ಚಿನ್ನಕ್ಕೆ ಯಾವುದೇ ರೀತಿಯ ಒಂದು ಕ್ಯಾಶ್ ಫ್ಲೋ ಆಗಲಿ, ಒಂದು ಇಂಡಸ್ಟ್ರಿಯಲ್ ಯುಟಿಲಿಟಿ, ಒಂದು ಉಪಯೋಗಿಸ್ತಾರೆ ಇಂಡಸ್ಟ್ರಿನಲ್ಲಿ, ಬಟ್ ಬಹಳಷ್ಟು ಒಂದು ಎಕ್ಸ್ಟ್ರಾರ್ಡಿನರಿ ಇಂಡಸ್ಟ್ರಿಯಲ್ ಯುಟಿಲಿಟಿ ಏನಿಲ್ಲ ಚಿನ್ನಕ್ಕೆ. ಸೊ ಚಿನ್ನ ಏನು ಸಿಗ್ನಿಫೈ ಮಾಡ್ತದೆ ಅಂತೇಳಿದರೆ ಭಯದ ವಾತಾವರಣವನ್ನು ಸಿಗ್ನಿಫೈ ಮಾಡ್ತದೆ. ಚಿನ್ನಕ್ಕೆ ಬೆಲೆ ಬಂದಿದೆ ಅಂತೇಳಿದರೆ ಯಾರೋ ಏನೋ ವಿಚಾರದಲ್ಲಿ ಭಯಭೀತರಾಗಿದ್ದಾರೆ. ತಮ್ಮ ಹತ್ರ ಇರತಕ್ಕಂಥ ಅಸೆಟ್ಗಳ ವ್ಯಾಲ್ಯೂ ಕಡಿಮೆ ಆಗಬಹುದು. ಆದ್ದರಿಂದ ಇದಕ್ಕೆ ಪರ್ಯಾಯವಾಗಿ ನಾನೇನಾದರೂ ಇಟ್ಕೊಳ್ಬೇಕು ಅನ್ನುವಂಥ ಉದ್ದೇಶದಿಂದಾಗಿ ಚಿನ್ನವನ್ನು ಖರೀದಿ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಕರೆಕ್ಟ್. ಇದು ಇದರ ಹಿಂದೆ ಇರುವಂಥ ಮೂಲ ಕಾರಣ. ಇದರಲ್ಲಿ 3 ಪ್ರಮುಖ ಕಾರಣಗಳನ್ನು ನಾವು ಗುರುತಿಸ್ಬೋದು. 3 ಕಾರಣಗಳು ಕೂಡ ಸತ್ಯ ಇದರೊಳಗೆ. ನಂಬರ್ 1, ನಾವು ಪ್ಯಾಂಡಮಿಕ್ಕನ್ನು ಮರ್ತಿರ್ಬೋದು, ಆದರೆ ಪ್ಯಾಂಡಮಿಕ್ನ ಟೈಮ್ನಲ್ಲಿ ಅಗಾಧ ಪ್ರಮಾಣದಲ್ಲಿ ಹಣವನ್ನು ಪ್ರಿಂಟ್ ಮಾಡಿ ಅಮೆರಿಕದಲ್ಲಿ ಜನರಿಗೆ ವಿತರಣೆ ಮಾಡಲಿಕ್ಕಾಯಿತು. ಇದರಿಂದಾಗಿ ಏನಾಯಿತು, ಇನ್ಫ್ಲೇಷನ್ ಕ್ರಿಯೇಟ್ ಆಯಿತು ಸಿಸ್ಟಮ್ನಲ್ಲಿ. ಯಾವಾಗ ಇನ್ಫ್ಲೇಷನ್ ಕ್ರಿಯೇಟ್ ಆಗ್ತದೋ ಅದಕ್ಕೆ ಪೂರಕವಾಗಿ ಅದರಲ್ಲಿರ್ತಕ್ಕಂಥ ಪ್ರೆಷಿಯಸ್ ಮೆಟಲ್ಗಳ ಬೆಲೆಗಳು ಜಾಸ್ತಿ ಆಗ್ತದೆ. ಓಕೆ. ಹಣದ ಚಲಾವಣೆ ಯಾವಾಗ ಜಾಸ್ತಿಯಾಗಿ ಅದಕ್ಕೆ ಬೇಕಾಗಿರುವಷ್ಟಂಥ ಗೂಡ್ಸ್ ಸರ್ವಿಸ್ನಲ್ಲಿ ಇಲ್ಲ ಅಂತ ಹೇಳಿದಾಗ ಬೆಲೆಗಳು ಜಾಸ್ತಿ ಆಗ್ತವೆ. ಅದನ್ನ ಎಲ್ಲ ಕಮಾಡಿಟಿಗಳ ಪ್ರೈಸ್ಗಳು ಜಾಸ್ತಿ ಆಗ್ತದೆ. ಬರೀ ಚಿನ್ನ ಮಾತ್ರ ರೈಸ್ ಆಗಲಿಲ್ಲ, ಬೇರೆ ಬೇರೆ ವಸ್ತುಗಳು ಕೂಡ ಜಾಸ್ತಿ ಆಯಿತು. ಇದು ಒಂದು ಕಾರಣ. ಎರಡನೇ ಕಾರಣ ರಷ್ಯಾ ಮತ್ತು ಯುಕ್ರೇನ್ನ ಯುದ್ಧ. ರಷ್ಯಾ ಮತ್ತು ಯುಕ್ರೇನ್ನ ಮಧ್ಯೆ ಯಾವಾಗ ಯುದ್ಧ ಆಯಿತೋ ಅಮೇರಿಕಾ ಒಂದು ಹೈ ಹ್ಯಾಂಡೆಡ್ ಕೆಲಸ ಮಾಡ್ತು. ರಷ್ಯಾದ ಫಾರೆಕ್ಸ್, ಅಮೆರಿಕದ ಬ್ಯಾಂಕ್ಗಳಿದ್ದ $500 ಬಿಲಿಯನ್ ಫಾರೆಕ್ಸನ್ನು ಮುಟ್ಟುಗೋಲು ಹಾಕ್ಕೊಳ್ತು. ಕರೆಕ್ಟ್. ಇನ್ನೊಂದು ದೇಶ ನಂಬಿಕೆಯಿಂದ ನಿಮ್ಮ ಹತ್ರ ಹಣ ಇಟ್ಟಂಥ ಸಂದರ್ಭದಲ್ಲಿ ನೀವು ಅದನ್ನು ನಾನು ಕೊಡೋದಿಲ್ಲ, ನೀವು ಯುದ್ಧ ಮಾಡ್ತಿದ್ದೀರಿ ಅಂತ ಹೇಳಿ ದೊಡ್ಡಣ್ಣ ರೀತಿಯಲ್ಲಿ ವರ್ತಿಸಿದ ಕೂಡಲೇ ಫಸ್ಟ್ ಡೌಟು ರಷ್ಯಾಕ್ಕೆ ಬಂತು. ಹಾಗಾದ್ರೆ ನಾವು ಇವ್ರನ್ನ ನಂಬೋದು ಹೇಗೆ? ಕರೆಕ್ಟ್. ನಮ್ಮ ದುಡ್ಡು ಅಲ್ಲಿಟ್ಟಿದ್ದೀವಿ, ಯುದ್ಧ ಆಗ್ತಾ ಇರೋದು ನಮ್ಮ 2 ದೇಶಗಳ ಮಧ್ಯೆ. ಹೌದಪ್ಪ, ನಾನೇನೋ ಒಂದು ಮಾತಾಡಿ ಕೊಡಿ ಹೇಳಿ ಮಾಡಿ ಎಲ್ಲ ಸರಿ, ನಾನು ಸರೆಕ್ಟಾಗಿ ಮುಟ್ಟುಗೋಲು ಹಾಕ್ಬಿಡ್ತೀನಿ, ನಾನು ರಿಲೀಸ್ ಮಾಡಲ್ಲ, ನಾನು ಫ್ರೀಸ್ ಮಾಡ್ತೀನಿ ಅಂದರೆ ನಾನು ಹೇಗೆ ಜೀವನ ಮಾಡೋದು? ಕರೆಕ್ಟ್. ಇದು ಒಂದು ವ್ಯಾಲಿಡ್ ಕ್ವಶನ್. ನೀವೇ ಆಲೋಚನೆ ಮಾಡಿ. ಇಬ್ಬರು ಜಗಳ ಆಗ್ತದೆ, ನೀವು ನಿಮ್ಮ ಮನೆ ಚಿನ್ನವನ್ನು ಯಾರೋ ಪಕ್ಕದ ಮನೆಯವರಲ್ಲಿ ಕೊಟ್ಟಿರ್ತೀವಿ, ನೀವಿಬ್ಬರು ಜಗಳ ಮಾಡ್ತಿದ್ದೀರಪ್ಪ, ನೀನು ಚಿನ್ನ ಕೊಡೋಲ್ಲ ನಾನಂದರೆ ಅದಕ್ಕೂ ಇದಕ್ಕೆ ಯಾವ ಸಂಬಂಧ? ಕರೆಕ್ಟ್. ರೈಟ್. ಇದಾಯಿತು. ಇದಾದ ಕೂಡಲೇ ರಷ್ಯಾ ಮಾತ್ರ ಎಚ್ಚೆತ್ಕೊಂಡಿದ್ದಲ್ಲ, ಇಂಡಿಯಾ, ಟರ್ಕಿ, ಚೈನಾ ಎಲ್ಲರ ಮನಸ್ಸಿನಲ್ಲೂ ಕೂಡ ಒಂದು ಅಭದ್ರತೆಯ ಭಾವನೆ ಬಂತು. ನಮಗೂ ಮಾಡ್ತದೆ, ನಾನು ಹೇಳಿದ್ದು ನೀವು ಮಾಡಿದರೆ ನಿಮ್ಗೆ ದುಡ್ಡು ಕೊಡೋಲ್ಲ ನಾನು ಅಂದ್ಬಿಟ್ರೆ ನಿಜ. ಇದರ ಪರಿಣಾಮವಾಗಿ 2021ರಿಂದ ಪ್ರಾರಂಭ ಆಯಿತು. 22, 23, 24, 25 ಇಷ್ಟೂ ವರ್ಷಗಳ ಕಾಲ ಎಲ್ಲ ಖರೀದಿ ಮಾಡಿರುವಂಥದ್ದು ಸೆಂಟ್ರಲ್ ಬ್ಯಾಂಕ್ಸ್ ಆಫ್ ದ ವರ್ಲ್ಡ್, ವಿಚ್ ಈಸ್ ಲೆಡ್ ಬೈ ಇಂಡಿಯಾ, ಚೈನಾ, ಟರ್ಕಿ, ರಷ್ಯಾ, ಈ ಹಲವಾರು ದೇಶಗಳು ಚಿನ್ನವನ್ನು ಖರೀದಿ ಮಾಡಿದ್ದು.
ಇದು ಸಾರ್ವಜನಿಕರಿಂದ ಬೇಡಿಕೆ ಬಂದು ಚಿನ್ನಕ್ಕೆ ಬೆಲೆ ಬಂದಿದ್ದಲ್ಲ. ಇದನ್ನು ಖರೀದಿ ಮಾಡಿರುವಂಥದ್ದು ಇನ್ಫಾರ್ಮ್ಡ್ ಡಿಸಿಷನ್ ಆಫ್ ಸೆಂಟ್ರಲ್ ಬ್ಯಾಂಕ್ಸ್ ಆಫ್ ದ ವರ್ಲ್ಡ್. ಮೂರನೇದು, ಅಮೇರಿಕ ಸಾಲದ ಸುಳಿಯಲ್ಲಿ ಸೋತು ಹೋಗಿದೆ. ನಮಗಿಲ್ಲಿಂದ ಅಮೇರಿಕಾ ಅಂದರೆ ಲ್ಯಾಂಡ್ ಆಫ್ ಪ್ಲೆಂಟಿ, ಒಳಗೆ ಕೊಳೆತು ನಾರ್ತಾ ಇದೆ ಸಾಲದ ಸುಳಿಯಲ್ಲಿ. 37 ಟ್ರಿಲಿಯನ್ ಸಾಲ ಇದೆ ಅದರ ಮೇಲೆ. ಈ ಸಾಲ ಮರುಪಾವತಿಗೆ ಈಗ ಬಂದಾಗ ಪುನಃ ಬಾಂಡ್ಗಳಲ್ಲಿ ಜನ ಹಣವನ್ನು ಹಾಕದೇ ಇದ್ದರೆ ಅಮೇರಿಕದ ಪರಿಸ್ಥಿತಿ ಕಷ್ಟಕ್ಕೆ ಬರ್ತದೆ. ಸೊ ಹಾಗಾದರೆ ನಾವು ನಮ್ಮ ಫಾರೆಕ್ಸ್ನಲ್ಲಿ ಇಟ್ಟಾಗ ಇದಕ್ಕೆ ಭರವಸೆ ಏನು, ಪರ್ಯಾಯ ವ್ಯವಸ್ಥೆ ಏನು? ನಮ್ಮ ಸ್ವಲ್ಪ ಕಾಲ ಇದೆಲ್ಲ ಸೆಟ್ಲ್ ಆಗುವ ಮಟ್ಟಿಗೆ ಆದರೂ ನಮ್ಮ ಹತ್ರ ಏನಾದ್ರು ಬೇಕಾ ಬೇಡ? ಆದ್ದರಿಂದ ಫಾರೆಕ್ಸ್ನ ಡೈವರ್ಸಿಫಿಕೇಷನ್ ಅಂದರೆ ನಾವು ಬರೇ ಡಾಲರ್ಸ್ನಲ್ಲಿ ಇಡೋದಲ್ಲ, ಸ್ವಲ್ಪ ಮಟ್ಟಿನ ಹಣವನ್ನು ಗೋಲ್ಡಲ್ಲಿ ಮೊದಲಿಂದಲೂ ಇಟ್ಟಿದ್ರು, ಅದನ್ನು ಜಾಸ್ತಿ ಮಾಡಬೇಕು ಅಂಥೇಳಿ ಎಲ್ಲ ಸೆಂಟ್ರಲ್ ಬ್ಯಾಂಕ್ಗಳು ಗೋಲ್ಡನ್ನು ಖರೀದಿ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಪ್ರತಿ ವರ್ಷವೂ ಕೂಡ 1,000 ಟನ್ನಷ್ಟು ಗೋಲ್ಡನ್ನು ಸೆಂಟ್ರಲ್ ಬ್ಯಾಂಕ್ಸ್ಗಳು ಖರೀದಿ ಮಾಡಿದ್ದಾವೆ. 1000 ಟನ್ ನಿಮಗೆ ಕಾಣಿಸ್ಬೋದು. ನಾವು ಗೋಲ್ಡ್ ತಗೊಳ್ಳೋದು ಗ್ರಾಮ್ಗಳಲ್ಲಿ. ಹೌದೌದು. 10 ಟನ್ ಅಂದರೆ ಒಂದು ಲಾರಿ ಲೋಡು. 1,000 ಟನ್ ಅಂತೇಳಿದರೆ 100 ಲಾರಿ ಲೋಡ್ನಷ್ಟು ಚಿನ್ನವನ್ನು ಬೇರೆ ಬೇರೆ ಸೆಂಟ್ರಲ್ ಬ್ಯಾಂಕ್ಸ್ಗಳು ಖರೀದಿ ಮಾಡಿದೆ. ಚೈನಾ 2,300 ಟನ್ನಷ್ಟು ಚಿನ್ನದ ದಾಸ್ತಾನು ಇಟ್ಕೊಂಡಿದೆ. 7% ಆಫ್ ಇಟ್ಸ್ ಫಾರೆಕ್ಸನ್ನು ಈಗ ಚಿನ್ನಕ್ಕೆ ಪರಿವರ್ತನೆ ಮಾಡಿಕೊಂಡಿದೆ. ಈ ಅಮೇರಿಕಕ್ಕೆ ಭರವಸೆ ಮಾಡಲಿಕ್ಕೆ ಆಗೋದಿಲ್ಲ ಅಂತೇಳಿ. ಇದೆಲ್ಲದರ ಪರಿಣಾಮವಾಗಿ ಏನಾಯಿತು, ಚಿನ್ನದ ಬೆಲೆಗಳು ಜಾಸ್ತಿ ಆಯಿತು. ಸೊ ಅಂದರೆ ಸೆಂಟ್ರಲ್ ಬ್ಯಾಂಕ್ಗಳು ಜಾಸ್ತಿ ಚಿನ್ನ ಖರೀದಿಸಿದ್ದೇ ಕಾರಣ ಅಂತೀರಿ? ಹೌದು ಹೌದು. ಇದು ಸೆಂಟ್ರಲ್ ಬ್ಯಾಂಕ್, ಬೇರೆ ಇನ್ಯಾವುದೂ ಇಲ್ಲ. ಇದಕ್ಕೆ ಬೇರೆ ಯಾವ ಕಾರಣವೂ ಇಲ್ಲ, ಇನ್ಯಾವುದೇ ಕಾರಣ. ಈ ಸೆಂಟ್ರಲ್ ಬ್ಯಾಂಕ್ ಖರೀದಿ ಮಾಡಲಿಕ್ಕೆ, ಮತ್ತು ಚಿನ್ನ ಅನ್ನುವಂಥದ್ದು ಒಂದು ರೀತಿಯ ಇನ್ಶೂರೆನ್ಸ್ ಇದ್ದಂಗೆ. ಈಗ ನೋಡಿ, ಯುಕ್ರೇನ್ ವಾರ್ ಆಯಿತು, ಆಮೇಲೆ ಗಾಜಾ ವಾರ್ ಆಯಿತು, ಆಮೇಲೆ ಈಗ ಟ್ರಂಪ್ನ ಟ್ಯಾರಿಫ್ ವಾರ್ ಆಯಿತು. ಇವತ್ತೊಂದು ದಿವಸ ಮಾತಾಡ್ತಾರೆ, ನಾಳೆ ಇನ್ನೊಂದು ರೀತಿ ಮಾತಾಡ್ತಾರೆ. ಹೇಗೆ, ಯಾರ ಮೇಲೆ ಏನು ವಿಶ್ವಾಸ ಮಾಡೋದು? ಆ್ಯಂಡ್ ಗೋಲ್ಡ್ ಈಸ್ ದ ಅಲ್ಟಿಮೇಟ್ ಸೆಕ್ಯೂರಿಟಿ ಆ್ಯಂಡ್ ಅಲ್ಟಿಮೇಟ್ ಇನ್ಶೂರೆನ್ಸ್. ನೀವು ಯಾವ ರೂಪಾಯಿ ಆಗಲಿ, ಡಾಲರ್ ಆಗಲಿ, ಪೌಂಡ್ಸ್ ಆಗಲಿ, ಆಸ್ಟ್ರೇಲಿಯನ್ ಡಾಲರ್ ಯಾವುದೂ ಅಲ್ಲ, ಚಿನ್ನಕ್ಕೆ ಎಲ್ಲ ಸಮಯದಲ್ಲೂ ಕೂಡ ಇದಕ್ಕೆ ಬೆಲೆ ಇರ್ತದೆ, ಸ್ಟೋರೇಜ್ ವ್ಯಾಲ್ಯೂ ಇದೆ ಅಂತ ಇದ್ದೇ ಇರ್ತದೆ. ನಾವೀಗ ಯಾವುದಾದ್ರು ಫಾರಿನ್ ಕರೆನ್ಸಿಗೆ ಹೋಗಿ ನಮ್ಮದು ನೋಟ್ ಫೇಕ್ ಅಂತ ಅನಿಸಿದರೆ ನಡಿಲಿಕ್ಕಿಲ್ಲ. ಜೋಬಲ್ಲಿ 1-2 ಚಿನ್ನದ ಕಾಯಿನ್ ಇದ್ದರೆ ಎಲ್ಲಿದ್ದರೂ, ಯಾವ ದೇಶದಲ್ಲಿ ಇದ್ದರೂ ಏನೂ ತೊಂದರೆ ಇಲ್ಲ ನಿಮಗೆ. ಸೊ ನೋಟಿಗಿಂತ ಚಿನ್ನಕ್ಕೆ ಹೆಚ್ಚು ವ್ಯಾಲ್ಯೂ ಬಂದಿದೆ, ಚಿನ್ನಕ್ಕೆ ಬೆಲೆ. ನಮ್ಮಲ್ಲಿ ನೋಡಿ, ನಮ್ಮ ಹಿರಿಯರ ಮೊದಲು ಮದುವೆ ಮಂಟಪದಲ್ಲಿ ಹೆಂಗಸರಿಗೆ, ಈ ಹುಡುಗಿಯರಿಗೆ, ಯಾರಿಗೆ, ವಧುಗೆ ಚಿನ್ನ ಹಾಕ್ಕೊಡ್ತಿದೆ. ಯಾಕಂದರೆ ಅದು ಆಪದ್ಧನ. ಹೌದೌದು. ಎಮರ್ಜೆನ್ಸಿ ಫಂಡ್, ರಿಸರ್ವ್. ನಿನ್ನ ಲೈಫ್ ಕೊಟ್ಟ ಹೆಣ್ಣು ಕುಲದಿಂದ ಹೊರಗೆ ಅನ್ನುವಂಥ ಭಾಷೆ ಆವಾಗ. ನೀನೇನೇ ಆದರೂ, ಏನು ಕೈ ಮೀರಿ ಹೋದರೂ ನಿನ್ನ ಚಿನ್ನ ನಿನ್ನ ಪಾಡಿಗಿರುತ್ತದೆ ಅಂತೇಳಿ. ಇದನ್ನು ಇವತ್ತು ಮೊದಲು ನಮ್ಮ ಹಿರಿಯರು ಏನು ಮಾಡಿದ್ರು, ಇಲ್ಲಿ ಸೆಂಟ್ರಲ್ ಬ್ಯಾಂಕ್ಗಳು ಇವತ್ತು ಅದನ್ನೇ ಮಾಡ್ತಾ ಇದ್ದಾರೆ. ಸೊ ನಮ್ಮ ಹಿರಿಯರ ಥಾಟ್ಸ್ ಕರೆಕ್ಟಾಗಿದೆ ಅಂತ ಹೇಳ್ಬೋದು. ಖಂಡಿತವಾಗಿತ್ತು. ಏನು ಅದೆಲ್ಲ ಎಷ್ಟೋ ಶತಮಾನಗಳಿಂದ ನಡೆದುಕೊಂಡು ಬಂದಂಥ ಪದ್ಧತಿ. ಈಗ ಅದಕ್ಕೆ ಮತ್ತೆ ವಧು ದಕ್ಷಿಣೆ ಅದು ಇದು ಅಂತ ಹೇಳಿ ಏನೋ ಹೇಳಿರ್ಬೋದು. ಅದು ನಂತ ರೀತಿಗಳು ವಿಚಿತ್ರವಾಯಿತು. ಬಟ್ ಮೂಲ ಅರ್ಥ ಅದರದ್ದು ಸ್ತ್ರೀ ಆಪದ್ಧನ. ಅದು ಅವಳಿಗಾಗಿಯೂ ಆಗ್ಬೋದು, ಅವಳ ಗಂಡನಿಗೆ ಯಾವುದಾದ್ರು ಪ್ರಾಬ್ಲಮ್ ಆದಾಗ ಅದಕ್ಕೆ ಸಹಾಯ ಮಾಡಲಿಕ್ಕಾಗಿ ಕೊಟ್ಟಿದ್ರೂ ಇರ್ಬೋದು. ಬಟ್ ಸ್ತ್ರೀ ಆಪದ್ಧನವೇ ಚಿನ್ನ. ಈಗ ದೇಶದ ಆಪದ್ಧನವೇ ಚಿನ್ನ. ಹಾಗಿದ್ರೆ ಈಗ ಎಷ್ಟು ಚಿನ್ನವನ್ನು ಖರೀದಿಸಬೇಕು ಈ ಸಂದರ್ಭದಲ್ಲಿ? ಇಷ್ಟೊಂದು ರೇಟ್ ಆಗ್ತಾ ಇದೆ, ಹೇಗೆ ಖರೀದಿಸಬೇಕು, ಇನ್ವೆಸ್ಟ್ ಮಾಡಬೇಕು, ಯಾವುದು ಒಳ್ಳೆಯದು ಇತ್ಯಾದಿ ಮಾಹಿತಿ. ಇದು ಒಂದು ಇಂಟ್ರೆಸ್ಟಿಂಗ್ ಏನಂದರೆ, ಯಾರಿಗೂ ಮೊದಲು ಚಿನ್ನ ಬೇಕಂತ ಅನಿಸ್ಲಿಲ್ಲ. ಈಗ ಸೆಂಟ್ರಲ್ ಬ್ಯಾಂಕ್ಸ್ನವರೆಲ್ಲ ತಗೊಂಡು ಚಿನ್ನ ಜಾಸ್ತಿ ಆಯಿತು. ನೀವು ಟಿ ವಿನವರು, ಯೂಟ್ಯೂಬರ್ಸು, ಪೇಪರ್ನವರು ಎಲ್ಲ ಹೇಳಿ ಚಿನ್ನ ಗಗನಕ್ಕೇರಿದ ಚಿನ್ನದ ಬೆಲೆ ಅಂತ ಹೇಳಿದರು. ಸೊ ಎಲ್ಲರೂ ನಿದ್ರಾವಸ್ಥೆಯಿಂದ ಈಗ ಎಚ್ಚರ ಆದರು. ಅದೇ ಹೆಡ್ಲೈನ್ ನ್ಯೂಸ್. ಇವಾಗ ಅದು ಹೆಡ್ಲೈನ್ ನ್ಯೂಸ್ ಆಯಿತು. ಹೌದಾ, ಚಿನ್ನ ಜಾಸ್ತಿ ಆಯಿತಾ, ನಾವು ತಗೊಳ್ಳಿಲ್ಲ ಅಂತ. ಫಸ್ಟ್ ಟೈಮ್ ಭಾರತದಲ್ಲಿ ಗೃಹಿಣಿಯರು ಮನೆ ಯಜಮಾನರಿಗಿಂತ ಕರೆಕ್ಟ್ ಅಡ್ವೈಸನ್ನು ಕೊಟ್ಟಿದ್ರು. ಇಷ್ಟು ದಿವಸ ಅವ್ರು ಕ್ಲೀನಾಗಿ ಹೇಳ್ತಾ ಇದ್ದಾರೆ, ಏನು ರೀ ನಾನು ನಿಮ್ಗೆ ಎಷ್ಟು ಟೈಮಿಂದ ಚಿನ್ನ ತಗೊಳ್ಳಿ ಅಂತ ಹೇಳಿದೆ, ಕೊಡಲಿಲ್ಲ. ಈ ಸರ್ತಿ ಬೇಡ, ದೀಪಾವಳಿ ಬೋನಸ್ ಬಂದಾಗ ತಗೊಳ್ಳೋಣ, ಅದು ಮಾಡಿದಾಗ ತಗೊಳ್ಳೋಣ, ಇದು ಮಾಡಿ ತಗೊಳ್ಳೋಣ ಅಂತ ಆವಾಗ ತಗೊಂಡಿದ್ರೆ ನೀವು ಅದು ಶೇರು, ಮ್ಯೂಚುವಲ್ ಫಂಡು, ಅದು ಇದು ಇನ್ಶೂರೆನ್ಸ್ ಪಾಲಿಸಿ ಅಂತ ಹೇಳಿದರೆ, ನೋಡಿ ನಾನು ಹೇಳಿದ್ದಪ್ಪ, ನನಗೇನು ಗೊತ್ತಿಲ್ಲ ಅಂತ ತಮಾಷೆ ಮಾಡ್ತಾಯಿದ್ರೆ, ಈಗ ನಂದು ಅಡ್ವೈಸ್ ಬೆಟ್ರಾ, ನಿಮ್ಮ ಅಡ್ವೈಸ್ ಬೆಟ್ರಾ? ಇದು ಮನೆಯಲ್ಲಿ ನಡೆಯುವಂಥ ಚರ್ಚೆ, ಇದು ದಿನ ನಡೀತದ ಚರ್ಚೆ. ಶೀ ಈಸ್ ದ ಮೋಸ್ಟ್ ಕರೆಕ್ಟ್ ಅಡ್ವೈಸರ್ ಫಾರ್ ದ ಫ್ಯಾಮಿಲಿ ಆಯಿತು. ಆದ್ದರಿಂದ ಈಗ ಗಂಡಸರಿಗೆ ಸ್ವಲ್ಪ ಎಚ್ಚೆತ್ತುಕೊಂಡ್ರು, ನಾವು ಖರೀದಿ ಮಾಡುವಂಥ. ಹೀಗೆ ಪ್ರಪಂಚದಾದ್ಯಂತ ಇರುವಂಥ ಜನ ದರ ಮೇಲೆ ಹೋಗ್ತದೆ ಅಂತೇಳಿ ಚಿನ್ನ ಖರೀದಿಗೆ ಮುಂದಾದರು. ಇಷ್ಟೊತ್ತಿಗೆ ETF ಬೆಲೆ ಇರಲಿಲ್ಲ, ಯಾವ ಬೆಲೆ ಇರಲಿಲ್ಲ. ETF ನೆಗೆಟಿವ್ ಫ್ಲೋ 21-22ರಲ್ಲಿ ETF ಇಂದ ನೆಗೆಟಿವ್ ಜನ ಮಾರಿದ್ದಾರೆ.
ಈಗ ಸಡನ್ನಾಗಿ ಮತ್ತೆ ಬೇಡಿಕೆ ಬಂತು. ಇದು ಹೇಗಂತ ಹೇಳಿದರೆ, ಎಲ್ಲ ಮುಗಿದ ಮೇಲೆ ಲಾಸ್ಟಿಗೆ ನಾನು ಬಂದೆ ಅಂಥೇಳಿ. ಈಗ ಚಿನ್ನ ಖರೀದಿ ಮಾಡಲಿಕ್ಕೆ ಕಾಲ ಅಲ್ಲ. ಈಗ ಚಿನ್ನವನ್ನು ಯಾರು ಖರೀದಿ ಮಾಡಬೇಕು? ನಿಮಗೆ ನೀಡಿದೆ, ನನಗೆ ಅವಶ್ಯಕತೆ ಇದೆ, ಮನೆಯಲ್ಲಿ ಮದುವೆ ಇದೆ, ನಾನು ಮಗಳಿಗೆ ಕೊಡಬೇಕು ಅಥವಾ ಉಡುಗೊರೆ ಕೊಡಬೇಕು, ಮಕ್ಕಳು ಯಾವುದು, ಇಟ್ಸ್ ಕಾಲ್ಡ್ ನೀಡ್ ಬೇಸ್ಡ್. ಇನ್ವೆಸ್ಟ್ ಮಾಡಲ್ಲ. ಸೊ ಈ ಇನ್ವೆಸ್ಟಿಂಗ್ ರೈಟ್ ಟೈಮ್ ಅಲ್ಲ. ಖಂಡಿತವಾಗಿ ಇನ್ವೆಸ್ಟಿಂಗ್ ರೈಟ್ ಅಲ್ಲ. ನೋಡಿ, ಎಷ್ಟೋ ವರ್ಷಗಳ ನಂತರ ಇದಕ್ಕೆ ಬೆಲೆ ಇರ್ತದೆ, ಬೆಲೆ ಏನು ಹಾಳಾಗಲ್ಲ. ನೀವು ಏನು ಕಳ್ಕೊಳ್ತೀರಿ ಅಂತ ಹೇಳಿದರೆ ಆಪರ್ಚುನಿಟಿ ಕಾಸ್ಟ್ ಕಳೆದೋಗ್ತದೆ. ಉದಾಹರಣೆಗೆ ನಿಮ್ಮ ಹತ್ರ ಈಗ 10 ಲಕ್ಷ ರೂಪಾಯಿ ಇದೆ. 10 ಲಕ್ಷ ರೂಪಾಯಿನ ನಾನು ಬ್ಯಾಂಕಲ್ಲಿ FD ಇಡ್ಬೋದು, ಬಡ್ಡಿ ಬರ್ತದೆ. ಇನ್ನೊಂದು 10 ಲಕ್ಷ ರೂಪಾಯಿನ ಚಿನ್ನದಲ್ಲಿ ಹಾಕ್ಬೋದು. 2 ಆಪರ್ಚುನಿಟೀಸ್. ಬ್ಯಾಂಕಲ್ಲಿಟ್ಟರೆ ಅದು ಪ್ರೊಡಕ್ಟಿವ್ ಯೂಸ್ ಆಫ್ ಮನಿ, ಅದನ್ನು ಯಾರಿಗಾರು ಕೊಡ್ತಾರೆ, ನಿಮಗೆ ಅದಕ್ಕೆ ಒಂದು ಕ್ಯಾಶ್ ಫ್ಲೋ ಸಿಗ್ತದೆ. ಚಿನ್ನದಲ್ಲಿಟ್ಟರೆ ಚಿನ್ನದ ರೂಪದಲ್ಲಿ ಇರ್ತದೆ. ಆವತ್ತಿನ ಮಾರ್ಕೆಟ್ನಲ್ಲಿ ಏನು ರೇಟ್ ಸಿಗ್ತದೋ ಆ ರೇಟಲ್ಲಿ ಅದನ್ನು ನೀವು ಬಿಕ್ರಿ ಮಾಡ್ಬೋದು. ಇಟ್ ವಿಲ್ ರಿಟೇನ್ ಇಟ್ಸ್ ವ್ಯಾಲ್ಯೂ. ಹೌಎವರ್ ಇಟ್ ಡಸ್ ನಾಟ್ ಹ್ಯಾವ್ ಕ್ಯಾಶ್ ಫ್ಲೋ. ಇದರಿಂದ ಯಾರು ನಿಮಗೆ ಬಾಂಡ್ ಕೂಪನ್ಸ್ ಕೊಡೋದಾಗಲಿ, ಬ್ಯಾಂಕ್ FD ಕೊಡೋದಂತಾಗಲಿ, ಬಾಡಿಗೆ ಕೊಡೋದಂತಾಗಲಿ ಅಂಥದ್ದು ಏನೂ ಮಾಡೋದಿಲ್ಲ. ಚಿನ್ನ ಏನೂ ಆಗಲ್ಲ. ಮತ್ತು ದರಗಳು ಇಷ್ಟೇ ಇರೋದ್ರಿಂದ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಇದು ಲಾಸ್ಟ್ 5 ವರ್ಷದಲ್ಲಿ ಹೇಗೆ ಓಡ್ತು ಅದೇ ರೀತಿ ಓಡುವಂಥ ಸಾಧ್ಯತೆಗಳು ತೀರಾ 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 ಕಮ್ಮಿ. ಸೆಂಟ್ರಲ್ ಬ್ಯಾಂಕ್ಗಳು 1,000 ಟನ್ ಚಿನ್ನ ತಗೊಳ್ಳೋದು ಸಾಧ್ಯ ಆದರೆ ಸಾಮಾನ್ಯರಿಗೆ ಸಾಧ್ಯನಾ ಅಷ್ಟು ಖರೀದಿ ಮಾಡಲಿಕ್ಕೆ? ಸಾಧ್ಯ, ರೈಟ್? ಸೊ ಸೆಂಟ್ರಲ್ ಬ್ಯಾಂಕ್ಗಳು ನಾಳೆ ಚಿನ್ನ ಖರೀದಿ ಮಾಡೋದು ನಿಲ್ಲಿಸಿದರೆ ರೇಟ್ ಡೌನ್ ಆಗುತ್ತಾ? ರೇಟ್ ಸಡನ್ಲಿ ಡೌನ್ ಆಗ್ತದೆ. ನಮ್ಗೆ ಯಾರಿಗೂ ಕೂಡ ಅದನ್ನು ತಡ್ಕೊಳ್ಳೋವಂಥ ಶಕ್ತಿ ಇರೋದಿಲ್ಲ. ಆದ್ದರಿಂದ ಈಗ ಚಿನ್ನ ಖರೀದಿ ಮಾಡೋರು ಇನ್ವೆಸ್ಟ್ಮೆಂಟ್ ಪರ್ಪಸ್ಸಿಗೆ ತಗೊಳ್ಬೇಡಿ. ನೋ ಇನ್ವೆಸ್ಟ್ಮೆಂಟ್. ಅಯ್ಯೋ ಅದು ರೇಟ್ ಜಾಸ್ತಿ ಆಗುತ್ತೆ ತಗೊಳ್ಬೇಡಿ. ಅಗತ್ಯ ಇದ್ದರೆ ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನೇ ತಗೊಳ್ಳಿ, ಅದಕ್ಕಿಂತ ಜಾಸ್ತಿ ತಗೋಬೇಡಿ. ಇನ್ನೊಂದು ಏನಂತ ಹೇಳಿದರೆ, ಈ ಚಿನ್ನ ಮತ್ತು ಡಾಲರ್ಗೆ ಒಂದು ಕೋರಿಲೇಷನ್ ಇದೆ. ಡಾಲರ್ ಅಂದರೆ ಡಾಲರ್ನ ಬೆಲೆ, ಇದಕ್ಕೆ ಡಾಲರ್ ಇಂಡೆಕ್ಸ್ ಅಂತ ಹೇಳ್ತಾರೆ. ಡಾಲರ್ ಯಾವಾಗ ಸ್ಟ್ರಾಂಗ್ ಆಗ್ತದೆ ಚಿನ್ನದ ಬೆಲೆ ಇಳಿತದೆ. ಡಾಲರ್ ಯಾವಾಗ ವೀಕ್ ಆಗ್ತದೆ ಚಿನ್ನದ ಬೆಲೆ ರೈಸ್ ಆಗ್ತದೆ. ಆದರೆ ಇವಾಗ ಡಾಲರ್ ವೀಕ್ ಆಗ್ತಾ ಇದೆಯಾ? ಇಲ್ಲ, ಡಾಲರ್ ಸ್ಟ್ರಾಂಗ್ ಆಗ್ತಾ ಇದೆ, ಡಾಲರ್ ಇಂಡೆಕ್ಸ್ ರೈಸ್ ಆಗ್ತಾ ಇದೆ. ಆದ್ದರಿಂದ ಚಿನ್ನದ ಬೆಲೆಗಳ ಓಟ ಇದು ಕಂಟ್ರೋಲ್ಗೆ ಬರ್ಬೋದು. ಇದು ಇಲ್ಲಿಯೇ ನಿಲ್ಬೋದು, ನಿಧಾನಕ್ಕೆ ಮೇಲೆ ಹೋಗ್ಬೋದು ಅಥವಾ ಕಮ್ಮಿ ಬರ್ಬೋದು. ಏನೇ ಆದರೂ ಒಬ್ಬ ರಿಟೇಲ್ ಇನ್ವೆಸ್ಟರ್ ಆಗಿ ಟೈಮ್ ಟು ಬೈ ದ ನೀಡ್ ಬೇಸ್ಡ್ ಗೋಲ್ಡ್, ನಾಟ್ ಫಾರ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಮಾಡೋದಂತಾರೆ ನೀವು ಸಾವರಿನ್ ಗೋಲ್ಡ್ ಫಂಡ್ಸ್ ಅಂತ ಇಂಡಿಯಾದಲ್ಲಿ ಸಿಗ್ತದೆ. ಅದು ಯಾವಾಗ ಅನೌನ್ಸ್ ಮಾಡ್ತಾರೆ, ಅದು ಅನೌನ್ಸ್ ಮಾಡಿದಾಗ ನೀವು ತೊಗೊಳ್ಬೋದು. ಅಲ್ಲ, ಇತ್ತೀಚೆಗೆ ನಿಲ್ಲಿಸಿದಾರಾ? ಹೊಸ ಫ್ರೆಶ್ ಇಶ್ಯೂನ ನಿಲ್ಲಿಸಿದ್ದಾರೆ. ರೈಟ್. ಬಹುಶಃ ಅವರಿಗೂ ಕೂಡ ಚಿನ್ನ ಸಿಗ್ತಾ ಇರಲಿಕ್ಕಿಲ್ಲ ಆ ಕಡೆಯಿಂದ, ಅದರಿಂದ ಅದನ್ನು ಕೊಡೋದು ಬೇಡ ಅಂತ ನಿಲ್ಲಿಸಿರ್ಬೋದು. ಚಿನ್ನದ ETF ಸಿಗ್ತವೆ. ನಿಮ್ಮ ಹತ್ರ ಡಿಮ್ಯಾಟ್ ಅಕೌಂಟ್ಗಳಿದ್ದರೆ ನೀವು ಈ ಗೋಲ್ಡ್ ಬೀಸ್ ಅಂತ ಸಿಗ್ತದೆ. ಬೇರೆ ಬೇರೆ ಎಲ್ಲ ಕಂಪ್ನಿಗಳಲ್ಲೂ ಗೋಲ್ಡ್ ಬೀಸ್ಗಳು ಸಿಗ್ತವೆ. ಖರೀದಿ ಮಾಡಿ ಇಡ್ಬೋದು. ನೀವೇನು ಇಷ್ಟೇ ಪವನ್ ತಗೊಳ್ಬೇಕು, ಅಷ್ಟೇ ಪವನ್ ತಗೊಳ್ಬೇಕಂತಿಲ್ಲ. ನಿಮ್ಮ ಯಥಾನುಶಕ್ತಿ ಎಷ್ಟು ಬೇಕೋ ಅಷ್ಟನ್ನು ನೀವು ಚಿನ್ನವನ್ನು ಖರೀದಿ ಮಾಡ್ಬೋದು. ಆಭರಣದ ರೂಪದಲ್ಲಿ ನಿಮಗೆ ಬೇಕಿದ್ರೆ ಮಾತ್ರ ಆಭರಣ ಖರೀದಿ ಮಾಡಿ. ಇನ್ವೆಸ್ಟ್ಮೆಂಟ್ ಪರ್ಪಸ್ಗೆ ಆಭರಣ ಖರೀದಿ ಮಾಡಬೇಡಿ. ಸೊ ಚಿನ್ನದ ದರ ಜಾಸ್ತಿ ಹೋದರೆ ಚಿನ್ನದ ಜ್ಯುವೆಲ್ರಿ ಕಂಪ್ನಿಗಳಲ್ಲಿ ಮೇಕಿಂಗ್ ಚಾರ್ಜು, ವೇಸ್ಟೇಜು, ಅದು ಇದು ಅಂತ ಹೇಳಿದಾಗ ನಿಮ್ಗೆ ಯಾವುದು ಉಪಯೋಗ ಆಗಲಿಕ್ಕಿಲ್ಲ. ಸೊ ಇದು ಚಿನ್ನದ ಹಿಂದಿನ ಇವತ್ತಿನ ಕತೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಖರೀದಿ ಮಾಡಬೇಡಿ. ನಾವು ಹೂಡಿಕೆ ಮಾಡೋರಿಗೆ ಏನು ಹೇಳೋದು ಅಂತ ಹೇಳಿದರೆ, ನಿಮ್ಮ ಹೂಡಿಕೆ ಮಾಡುವಂಥದ್ದು ಮಲ್ಟಿ ಅಸೆಟ್ ಪೋರ್ಟ್ಫೋಲಿಯೋ. ಮಲ್ಟಿ ಅಸೆಟ್ ಅಂದರೆ ಹಲವಾರು ವಿಧದ ಅಸೆಟ್ ಕ್ಲಾಸ್. ಯಾವ್ಯಾವುದು ಅಸೆಟ್ ಕ್ಲಾಸು? ಉದಾಹರಣೆಗೆ FD ಒಂದು ಅಸೆಟ್ ಕ್ಲಾಸ್, ಚಿನ್ನ ಒಂದು ಇದು ಅಸೆಟ್ ಕ್ಲಾಸು, ದಿ ಈಕ್ವಿಟಿ ಸ್ಟಾಕ್ಸ್ ಅದೊಂದು ಅಸೆಟ್ ಕ್ಲಾಸು, ಕಮಾಡಿಟೀಸ್ ಸಿಲ್ವರು, ಬೇರೆ ಬೇರೆ ರೀತಿಯ ಮೆಟಲ್ಸ್ಗಳು ಅದೆಲ್ಲವೂ ಕೂಡ ಅಸೆಟ್ ಕ್ಲಾಸ್. ಅದೆಲ್ಲವನ್ನು ಸೇರಿಸಿ ಒಂದು ಫಾರ್ಮುಲಾ ಮಾಡಿ ಅದರೊಳಗೆ ಇನ್ವೆಸ್ಟ್ ಮಾಡುವಂಥದ್ದು ಮಲ್ಟಿ ಅಸೆಟ್ ಇನ್ವೆಸ್ಟಿಂಗ್. ಇತ್ತೀಚಿನ ಲಾಸ್ಟ್ 1-2 ವರ್ಷಗಳಲ್ಲಿ ಈ ಚಿನ್ನದ ಬೆಲೆಗಳು ಜಾಸ್ತಿ ಆಗಿರೋದ್ರಿಂದ ಮಲ್ಟಿ ಅಸೆಟ್ ಫಂಡ್ಗಳು ತುಂಬ ಚೆನ್ನಾಗಿದೆ. ನೀವೇ ಚಿನ್ನ ಖರೀದಿ ಮಾಡೋದಕ್ಕೂ ಮಲ್ಟಿ ಅಸೆಟ್ ಫಂಡ್ಗಳಲ್ಲಿ ಖರೀದಿ ಮಾಡೋದಕ್ಕೂ ವ್ಯತ್ಯಾಸ ಏನಂತ ಹೇಳಿದರೆ, ಮಲ್ಟಿ ಅಸೆಟ್ ಫಂಡ್ ಅನ್ನುವಂಥದ್ದು ಒಂದು ಚೀಲ. ಇದರಲ್ಲಿ ಎಲ್ಲ ರೀತಿಯ ಅಸೆಟ್ಗಳು ಅದರಲ್ಲಿ ಸೇರಿಸಿದೆ. ಯಾವ ಅಸೆಟ್ಗೆ ಯೋಗ ಚೆನ್ನಾಗಿ ಬಂದಿದೆ, ಯಾವ ಅಸೆಟ್ ಮುಂದೆ ಒಳ್ಳೆಯದಾಗ್ಬೋದು, ಯಾವುದಕ್ಕೆ ಬೇಡಿಕೆ ಬರ್ಬೋದು, ಇದೊಂದು ಪ್ರೊಫೆಷ್ನಲ್ ವಿಚಾರ. ಸೊ ಈ ಫಂಡ್ಗಳನ್ನು ಪ್ರೊಫೆಷ್ನಲ್ಸ್ ಮ್ಯಾನೇಜ್ ಮಾಡ್ತಾರೆ. ಇದರಲ್ಲಿ ಎಷ್ಟು ಜಾಸ್ತಿ ಮಾಡಬೇಕು, ಎಷ್ಟು ಕಮ್ಮಿ ಮಾಡಬೇಕು, ಗೋಲ್ಡ್ ಜಾಸ್ತಿ ಮಾಡಬೇಕಾ, ಸಿಲ್ವರ್ ಜಾಸ್ತಿ ಮಾಡಬೇಕಾ, ರಿಯಲ್ ಎಸ್ಟೇಟ್ ಜಾಸ್ತಿ ಮಾಡಬೇಕಾ, FD ಜಾಸ್ತಿ ಮಾಡಬೇಕಾ ಅನ್ನೋ ಡಿಸಿಷನನ್ನು ಫಂಡ್ ಮ್ಯಾನೇಜರ್ ತಗೊಳ್ತಾರೆ. ಸೊ ನೀವು ಅದರ ಬಗ್ಗೆ TV ನೋಡಿಕೊಂಡು ಇನ್ಫಾರ್ಮೇಷನ್ನು, ರಿಸರ್ಚು ಅವರು ಇವ್ರ ಹತ್ರ ಕೇಳಿ ಡಿಸಿಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ.
So multi-asset fund in mutual funds today is the best way for you to invest in gold with limited exposure. ಮಲ್ಟಿ ಅಸೆಟ್ ಮ್ಯೂಚುವಲ್ ಫಂಡ್. ಮಲ್ಟಿ-ಅಸೆಟ್ ಮ್ಯೂಚುವಲ್ ಫಂಡ್ ಇಸ್ ದ ಬೆಸ್ಟ್. ETF-ನಲ್ಲೂ ಮಾಡ್ಬೋದು, ಫಿಸಿಕಲ್ ಗೋಲ್ಡು ಮಾಡ್ಬೋದು, ಆಭರಣಗಳಲ್ಲೂ ಮಾಡ್ಬೋದು, ಅವಕಾಶಗಳೆಲ್ಲ ಇದೆ. ಆದರೆ ಉದ್ದೇಶಕ್ಕಾದರೆ, ಯಾವುದು ಇನ್ವೆಸ್ಟ್ಮೆಂಟ್ ಪರ್ಪಸ್ಗಾದರೆ ಅತಿಯಾಗಿ ಪರ್ಚೇಸ್ ಮಾಡದೆ, ಮಾರ್ಕೆಟ್ ನಾಳೆ ಮೇಲೆ ಹೋಗದೆ ಅದರಿಂದ ಹೊರಗಿರೋದ್ರ ಬದಲಿಗೆ ಮಲ್ಟಿ ಅಸೆಟ್ ಫಂಡ್ಗಳಲ್ಲಿ ನೀವು ಇನ್ವೆಸ್ಟ್ ಮಾಡೋದ್ರಿಂದ ಆಟೋಮ್ಯಾಟಿಕ್ ಎಕ್ಸ್ಪೋಜರ್ ಕಂಟ್ರೋಲ್ ಆಗುತ್ತೆ. ಓಕೆ, ಭಾಳ ಚೆನ್ನಾಗಿ ಹೇಳಿದ್ರಿ. ಸೊ ಹೇಗೆ ಇನ್ವೆಸ್ಟ್ ಪರ್ಪಸ್ಸಿಂದ ಆದರೆ ಯಾವುದು ಬೆಟರ್ ಅಂತ. ಸೊ ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, ಇವಾಗ ನಮ್ಮ ಇನ್ವೆಸ್ಟ್ಮೆಂಟ್ ಮಾಡೋ ಸಂದರ್ಭದಲ್ಲಿ ಎಷ್ಟು ಹಣವನ್ನು ಚಿನ್ನಕ್ಕಾಗಿ ನಾವು ಇಡ್ಬೋದು ಅಂತ. ಸೊ ನಾವು ಪೋರ್ಟ್ಫೋಲಿಯೋಗಳನ್ನು ಮಾಡಬೇಕಾದ್ರೆ ಸಾಧಾರಣ ಅಪ್ ಟು 20% ಚಿನ್ನದಲ್ಲಿ ಮ್ಯಾಕ್ಸಿಮಮ್ ರೇಷಿಯೋ ಹೇಳೋದು. ಅದು ನಾವು ಮಾಡಬೇಕಾದ್ರೆ ನಮಗೆ ರಿಸರ್ಚ್ ರಿಪೋರ್ಟ್ಸ್ ಇರ್ತದೆ, ನಮಗೆ ಮಾಡೆಲ್ಸ್ ಮಾಡಿರ್ತಾರೆ, ಎಷ್ಟು ಪರ್ಸೆಂಟ್ ಬರಬೇಕು, ಎಷ್ಟು ಪರ್ಸೆಂಟ್ ಹೋಗಬಾರ್ದು ಅಂತೇಳಿ. ಈಗಿನ ಪ್ರಕಾರದ ನಮ್ಮ ಮಾಡೆಲಿಂಗ್ನಲ್ಲಿ 8ರಿಂದ 6%, ಹೈಯೆಸ್ಟ್ ಅಂದರೆ 8, ಕಮ್ಮಿ ಅಂದರೆ 6% ನಮ್ಮ ಮಾಡೆಲ್ಸ್ ತೋರಿಸ್ತಾ ಇದೆ. 1-2 ವರ್ಷದ ಹಿಂದೆ ಇದು ಸುಮಾರು 15, 18, 20% ತನಕ ತೋರಿಸ್ತಾ ಇತ್ತು ಇಷ್ಟಕ್ಕೆ ಚಿನ್ನಕ್ಕೆ ಹಾಕಿ ಅಂತ. ಬಟ್ ಈಗ ಪ್ರಪೋರ್ಷನನ್ನು ಕಮ್ಮಿ ಮಾಡಿದೆ. ಓಕೆ, ಕಡಿಮೆ ತೋರಿಸಿದೆ. ಅಂದರೆ ಅದು ಇದು ವೆರಿ ಸೈಂಟಿಫಿಕ್. ಇದು ನಾನು ಸಾರ್ವಜನಿಕರಿಗೆ ಹೇಳಿದರೆ ಅದು ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಂದ್ರೆ ಅವ್ರಿಗೆ ಅರ್ಥ ಆಗಲ್ಲ. ಅಲ್ಲ, ನಿಜ. ಈಗ ಏನು ಹೇಳ್ತಾರೆ ಅಂದರೆ, ಈಗ ಫಾರ್ ಎಕ್ಸಾಂಪಲ್ 1 ಲಕ್ಷ ರೂಪಾಯಿ ನಾನು ಇನ್ವೆಸ್ಟ್ ಮಾಡ್ತೀನಿ ಅಂತ ಇದ್ದರೆ 10% ಜಸ್ಟ್ 10,000 ರೂಪಾಯಿ ಆಗುತ್ತೆ. 10,000 ರೂಪಾಯಿಗೆ ಏನು ಚಿನ್ನ ಸಿಗುತ್ತೆ ಅಂತ ಕೇಳ್ತಾರೆ. ಕರೆಕ್ಟ್. ಅದಕ್ಕೆ ಮಲ್ಟಿ ಅಸೆಟ್ ಫಂಡಲ್ಲಿ ಹಾಕಿದರೆ 8% ಅಂದರೆ ಮಲ್ಟಿ ಅಸೆಟ್ ಫಂಡ್ ನಮ್ಮ ಫಂಡ್ ಮ್ಯಾನೇಜರ್ ಗೊತ್ತಿದೆ, ಅಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಹೂಡಿಕೆ ಆಗ್ತದೆ. ಅವರಿಗೆ 1000 ಕೋಟಿ ಇದ್ದು 8% ಅಂದರೆ ಅವರ ಎಷ್ಟು 80 ಕೋಟಿ. ಕರೆಕ್ಟ್. ಅವ್ರು ಖರೀದಿ ಮಾಡ್ಬೋದು, ನಿಮ್ಗೆ ಯೂನಿಟ್ಗಳು ಸಿಗ್ತದೆ ಅಷ್ಟೇ. ನಿಜ. ಹಾಗಾಗಿ ಅಲಂಕಾರಕ್ಕೆ ಯೂಸ್ ಮಾಡಿದ್ರೆ ಫಿಸಿಕಲ್ ಬೆಟರ್, ಅದರ್ವೈಸ್ ನಿಮ್ಮ ಮಲ್ಟಿ ಅಸೆಟ್ ಫಂಡಲ್ಲಿ ಇದು ಮಾಡಿದ್ರೆ ನಿಮಗೆ ಹೆಚ್ಚು ರಿಟರ್ನ್ ಸಿಗ್ಬೋದು ಅಂತ. ಕರೆಕ್ಟ್. ಇವತ್ತು ಯಾರು ಖರೀದಿ ಮಾಡ್ತಾರೆ, ಚಿನ್ನವನ್ನೇ ಖರೀದಿ ಮಾಡಿ ಸಾಲ ಸೋಲ ಮಾಡಿ ಚಿನ್ನ ಮಾಡಿ ಅದರಲ್ಲಿ ಲಾಭ ಗಳಿಸ್ತೀರಿ, ದಯವಿಟ್ಟು ಅಂಥ ಆಸೆ ಬೇಡ. ನಾನು ಹೇಳಿದ್ದು ಏನು ಚಿನ್ನ ಕೇಳೋದಿಲ್ಲ, ಮಾರ್ಕೆಟ್ ಕೇಳೋದಿಲ್ಲ. ಮಾರ್ಕೆಟ್ ಏನು ಮಾಡಬೇಕು ಅದೇ ಮಾಡ್ತದೆ. ಮಾರ್ಕೆಟ್ ಸುಪ್ರೀಂ, ನಾವೆಲ್ಲರೂ ಮಾರ್ಕೆಟ್ಗೆ ತಲೆಬಾಗ್ತೀವಿ. ಆದರೆ ಒಂದು ಜಡ್ಜ್ಮೆಂಟ್ ನಾವು ಹೇಳೋದಾದರೆ, ಇವತ್ತಿನ ದಿವಸ ಓವರ್ ಎಕ್ಸ್ಪೋಜರ್ ಟು ಗೋಲ್ಡ್ ವಿಲ್ ಬಿ ಡೆಟ್ರಿಮೆಂಟಲ್ ಟು ಯುವರ್ ಫೈನಾನ್ಷಿಯಲ್ ಹೆಲ್ತ್. ಇದು ಭಾಳ ತಿಳ್ಕೊಬೇಕಂತ ಅನ್ಸುತ್ತೆ ನನಗೆ. ಯಾಕಂದರೆ ಎಷ್ಟೋ ಮಂದಿ ಹೇಳ್ತಾರೆ, ಈಗ ಚಿನ್ನ ಇದ್ದರೆ ಅಲಂಕಾರಕ್ಕೂ ಆಗುತ್ತೆ, ಇನ್ವೆಸ್ಟ್ ಮಾಡೋಕ್ಕಾಗುತ್ತೆ, ಅದ್ರ ಮೇಲೆ ಅಡಮಾನ ಇಟ್ಟು ಲೋನ್ ಬೇಕಾದ್ರೂ ತಗೋಬೋದು ಅಂತ. ಸೊ ಮಲ್ಟಿ ಪರ್ಪಸ್ ಇದೆ ಅಂತ ಹೇಳ್ತಾರೆ. ಬಟ್ ದ ಸೇಮ್ ಟೈಮ್ ನೀವು ಹೇಳಿದ ಹಾಗೆ ಈ ಥರ ಒಂದು ರಿಸ್ಕ್ ಕೂಡ ಇದೆ ಅನ್ನುವಂಥದ್ದು ಖಂಡಿತವಾಗಿ ರಿಸ್ಕ್ ಇದೆ, ತಿಳ್ಕೊಳ್ಳುವಂಥದ್ದು ಉತ್ತಮ ಅಂತ ಅನ್ಸುತ್ತೆ. ಖಂಡಿತವಾಗಿಯೂ ರಿಸ್ಕ್ ಇರುತ್ತೆ. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಗೋಲ್ಡ್ ರೇಟ್ ಯಾಕೆ ಏರ್ತಾ ಇದೆ ಅಂತ ಅನೇಕ ಮಂದಿಗೆ ಪ್ರಶ್ನೆ ಇರುವಂಥದ್ದು. ನಮ್ಮಲ್ಲೂ ಸುಮಾರು ಜನ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ದಾರೆ ಇದ್ರ ಬಗ್ಗೆ ಒಂದು ಎಪಿಸೋಡ್ ಮಾಡಿ ಅಂತ. ಸೊ ಹಾಗಾಗಿ ಅದರ ಹಿಂದೆ ಇರತಕ್ಕಂತಹ ಜಾಗತಿಕ ಕಾರಣಗಳು, ಡೊಮೆಸ್ಟಿಕ್ ಕಾರಣಗಳು, ಇದೆಲ್ಲವನ್ನು ಬಹಳ ಅಚ್ಚುಕಟ್ಟಾಗಿ, ಜೊತೆಗೆ ಯಾವ ರೀತಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಿ. ಅದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ ವೀಕ್ಷಕರೇ. ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.